ಇದನ್ನೇನಾಯ್ತು ಈಗ? ನಿತ್ಯಾನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಹೇ ಸರ್ವಯಜ್ಞಪುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಗಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಯಾವ್ದ ಕೊನೆಗೆ ಬಂದಿದೆ ಈಗ? ಅಗ್ನೇಯ ಸುವತಾರಾಯ ಅಕ್ಕಿತ್ತಲ ಇಲ್ಲಿ ಕೃತೋಸ್ವರ ಕೃತಂ ಸ್ವರ ವಾಯುರಲಿಲಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ಓಂ ಕೃತೋಸ್ವರ ಕೃತಂ ಸ್ವರ ಓಂ ಕೃತೋಸ್ವರ ಕೃತಂ ಸ್ವರ ಅಂತೇಳಿ ಮುಕ್ತಾಯ ಮಾಡಿ. ಅಂದರೆ ಎಲ್ಲರೂ ಕೂಡ ಎಂಥರೋ ವಾಯುರು ಅನಿಲಮೃತ, ವಾಯುದೇವರು ಮಾತ್ರ ಪೂರ್ಣ, ಅವ್ರು ಎಂಥವರು ಅಮೃತರು, ಪರಮಾಮೃತ ಆಯ್ತಾ. ಉಳಿದವರೆಲ್ಲ ಹಾಗಿಲ್ಲ ಅಂತ ಹೇಳಿದ್ರು. ತಾರತಮ್ಯವನ್ನು ತೋರಿಸಿ ಓಂ ಕರ್ತೋ ಸ್ಮರ ಕರ್ತಂ ಸ್ಮರ, ಪರಮಾತ್ಮನ ಜ್ಞಾನ ಸ್ವರೂಪಿನಿ, ನಾನು ಮಾಡಿದ ಸಾಧನೆಯನ್ನ ಗಮನಿಸಿ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡಿ. ಜ್ಞಾಪಿಸುವಂತ ಅರ್ಥ ಅಲ್ಲ ಅದಕ್ಕೆ. ದೇವರು ಮರವಿದೆ ಅಂತ ಆಗ್ಬಿಡುತ್ತೆ. ಮರವಿದೆ, ನಮಗೆ ನೀನು ಮತ್ತ ಸ್ಮೃತಿ ಜ್ಞಾನ ಮಪೋಹನ ನೆನಪು ಕೊಡ್ತೇನೆ ಅಂತ ಹೇಳಿದ್ದೆ, ನಿನಗೆ ಮರವಿದೆ ಅಲ್ಲ ಅಂತ ಕೇಳ. ಇಲ್ಲಿ ದೊಡ್ಡವರು ಏನೋ ಹೇಳಿರ್ತಾರೆ, ಸ್ವಲ್ಪ ಗಮನದಲ್ಲಿರಲಿ ಅಂತ ಹೇಳ್ತಾರೆ. ಗಮನದಲ್ಲಿರಲಿ ಅಂದ್ರೆ ಗಮನ ತಪ್ಪು ಜಾಸ್ತಿ ಸಾಮಾನ್ಯವಾಗಿ ಅಂತ ಅರ್ಥ ಅಲ್ಲ ಅದಕ್ಕೆ. ಅಂದ್ರೆ ಕೃಪೆ ಮಾಡಿ ಅಂತ. ಇಲ್ಲೇ ಬಿಟ್ಬಿಡು, ಮರ್ತು ಹೋಗ್ಬಿಡೋದು ಆ ಕಡೆ. ಯಾಕೆ ಬೇಕಿಲ್ಲ ಅದನ್ನ ಮರೆಯೋದು ಪ್ರಶ್ನೆ ಅಲ್ಲ. ಅನ್ವಾಂಟೆಡ್ ಅಂತ ಬಿಟ್ಟು ಹೋಗ್ಬೋದು. ಹಾಗೆ ತಿಳ್ಕೊಬೇಡಿ. ನನ್ನ ಭಕ್ತ ಪ್ರಾರ್ಥನೆ ಮಾಡ್ತಾರಲ್ಲ ಹಾಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ದೇವರಿಗೆ ಎಂದೂ ಸಹ ಇದೆಲ್ಲ ಇಲ್ಲ. ಮರವಿರುವಿದ್ರೆ ಮರೆಯೋ ದೇವರ ಬಗ್ಗೆ ದೇವರಾಗೋದೇ ದೋಷ. ಅದು ಮರವೋ ದೋಷ. ಚಿಂತಾ ಸಂತಾಪ ಹಿಪೋತಾವಿ ಹಿಪೋ ಸ್ಮೃತಿಮುಖರ ಮೃತಿಮುಖರ ಶೇಷ ದೋಷಾತಿ ದೂರಂ. ದೇವರಿಗೆ ಅಹಂ ಅಂತ ಹೇಳಿದ್ರು. ಅಸೇಯತಃ ಅಹೇಯರಾದ್ದರಿಂದ ಅಸ್ಮಿ ನಿತ್ಯಾಸ್ಥಿತಾಮಾನ ಸರ್ವಜೀವೇಷು ಸಂಸ್ಥಿತಃ ಸ್ವಯಂತು ಸರ್ವಜೀವೇಭ್ಯೋ ವ್ಯತಿರಿಕ್ತಃ ಪರೋ ಹರಿಃ. ಪರಮಾತ್ಮ ಅಸ್ಮಿ ನಿತ್ಯಾಸ್ಥಿತಾಮಾನ. ಪರಮಾತ್ಮ ಅಸ್ಮಿ ಅಂತ ಯಾತಕ್ಕೆ ಅನ್ಕೋತಾನೆ? ಯಾವಾಗಲೂ ಎಲ್ಲ ಕಡೆ ಇದ್ದಾನೆ. ಇರೋದನ್ನು ಸತ್ಯ ಅಂತ ನಿತ್ಯ ಅಂತ ತಿಳಿತಾನೆ, ಅನಿತ್ಯ ಅಂತಲೂ ತಿಳಿತಾನೆ. ಆದ್ದರಿಂದ ದೇವರ ಜ್ಞಾನ ಎಂಥದ್ದು? ನಮಗೆ ಸರ್ವಜೀವೇಶು ಸಂಸ್ಥಿತ, ಎಲ್ಲ ಜೀವರಲ್ಲಿ ಇದ್ದು ಬಿಟ್ಟು ಅವರಿಗೆ ಸ್ವಯಂತು ಸರ್ವಜೀವೇಭ್ಯೋ ಭಿನ್ನನಾಗೇ ಇರ್ತಾನೆ. ಸಕೃತರ್ ಜ್ಞಾನರೂಪತ್ವಾತ್ ಅಗ್ನಿರಪಿ ಅಗ್ನಿ ಅಂಗಪ್ರಣೇತೃತಃ. ಅಂಗಗಳಿಂದ ನಿಯಮನ ಮಾಡೋದ್ರಿಂದ ಅಗ್ನಿ ಅಂತ ಕರೀತಾರೆ. ಮತ್ತು ಜ್ಞಾನರೂಪನಾದ್ರಿಂದಲೂ ಅಗ್ನಿ ಅಂತ ಕರೀತಾರೆ. ಸತ್ಯಂ ಬ್ರಹ್ಮ ಹೃದಯ ಧಾರಯತಿ ಸತ್ಯಧರ್ಮ. ಅವರು ಸತ್ಯಧರ್ಮಾಯ ದೃಷ್ಟೆಯ ಪದವ. ಸತ್ಯಧರ್ಮ ದೇವರಿಗೆ ಹೆಸರು. ಯಾತಕ್ಕೆ? ಸತ್ಯನಾಮಕ ಪರಮಾತ್ಮನ ಹೃದಯದಲ್ಲಿ ಧರಿಸಿದವರು. ಸತ್ಯನಾಮಕ ಪರಮಾತ್ಮನ ಹೃದಯದಲ್ಲಿ ಧರಿಸಿದವರು. ಏಕೋ ಅಸೌ ಶಬ್ದ ಪ್ರಾಣೇ ಸ್ಥಿತ ಇತಿ ಯಸ್ಮಿನ್ ಅಯಂ ಸ್ಥಿತಃ ಸೋಪಿ ಅವತಃ. ಏನು ಇಲ್ಲಿದ್ದಾರೆ, ಧರಿಸಿದ್ದಾರೆ ಅಂತ. ಈ ಸತ್ಯಂ ಧರ್ಮಂಚರ ಅವೆಲ್ಲ ಕಾಮನ್. ಸ್ಪೆಷಲ್ ಆಗಿ ಅರ್ಥ ಹೇಳಿದ್ದೆ. ಸತ್ಯನ ಮಾಡಲೇಬೇಕು. ಮುಖ್ಯವಾಗಿ ಅವರಿಗೆ ಅನ್ವಯ. ಸಾಧನೆ ಒಂದು ಹಂತದಲ್ಲಿ ಅನ್ವಯ. 100% ಅನ್ವಯ ಆಗೋದು ಅವರಿಗೆ, ನಮಗಲ್ಲ. ಏಕೋ ವಿಷ್ಣು ಅತಿರೋಹಿತ ವಿಜ್ಞಾನ. ವಾಯುದೇವರು ಅಮೃತ ಅಂತ ಕರೀತಾರೆ. ಅವ್ರು ಅಮೃತರಲ್ಲ, ಅವರು ದೇಹ ಬಿಟ್ಟು ಹೋಗ್ತಾರಲ್ಲ ಒಂದ್ಸರ್ತಿ. ಅಂದ್ರೆ ಅದಕ್ಕೆ ಕರೆದಿಲ್ಲ. ಅವ್ರ ಜ್ಞಾನ ಎಂದೂ ಕೂಡ ಏನಾಗೋದಿಲ್ಲ, ನಾಶ ಆಗೋದಿಲ್ಲ. ಅದಕ್ಕೋಸ್ಕರನೇ ಅತಿರೋಹಿತ ವಿಜ್ಞಾನ. ವಾಯುರಪಿ ಅಮೃತಃ ಸ್ಮೃತಃ. ಮುಖ್ಯಾಮೃತ ಸ್ವಯಂ ರಾಮ ಪರಮಾತ್ಮ. ಮುಖ್ಯಾಮೃತ ಅಂದ್ರೆ ಯಾವುದೇ ರೀತಿ ದೇಹತಃ ಕಾಲ ಗುಣತಃ ವ್ಯತ್ಯಾಸ ಏನೇನೂ ಇಲ್ಲ. ಆ ಅಮೃತತ್ವ ದೇವರಿಗೆ ಮಾತ್ರ. ವಾಯುದೇವರ ಅಮೃತ ಅಂತದ್ದಲ್ಲ. ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನ ನಾಶವಾಗೋದಿಲ್ಲ. ಅಮೃತತ್ವ ಮಾತ್ರ ಅವರಿಗಿದೆ. ಭಕ್ತಾನಾಂ ಸ್ಮರಣಂ ವಿಷ್ಣು ನಿತ್ಯಜ್ಞಪ್ತಿ ಸ್ವರೂಪತಃ ಅನುಗ್ರಹೋನ್ಮುಖತ್ವಂತೂ ನೈವಾನ್ಯತ್ ಕ್ವಚಿದಿಶ್ಯತೆ. ಅದಕ್ಕೂ ತಾತ್ಪರ್ಯ. ಭಕ್ತರನ್ನ ಸ್ಮರಣೆ ಮಾಡ್ಕೊಂಡಿರು ಅಂತ ಕೇಳಿದ್ರೆ ತಾನು ನಿತ್ಯ ಭಕ್ತನಾದ್ರಿಂದ ಪ್ರಶ್ನೆ ಬರೋದಿಲ್ಲ. ಆದ್ರೆ ಅನುಗ್ರಹೋನ್ಮುಖನಾಗುವಂತ ಪ್ರಾರ್ಥನೆ ಆಗ್ತಾ ಬೇರೆ ಏನೂ ಇಲ್ಲ ಅಂತ. ಮುಂದೆ ಅಗ್ನೇಯ ಸುವತಾರಾಯೇ ಅಸ್ಮಾನ್
ವಿಶ್ವಾನಿ ದೇವೋ ವೀರಾನಿ ವಿದ್ವಾನ್ ಯೋಧ್ಯಸ್ಮ ಜುಹ್ರಾಣಮೇನೋ ಭೂಯಿಷ್ಠಾಂತೆ ನಮೋ ಬಿಂಬಿದೇವ ಮನೆದೆ ಅಗ್ನೇ ಈಗ ಅಗ್ನಿ ಅರ್ಥ ಹೇಳಿದ್ರಿ ಅಗ್ನೇತೃತ್ವಾತ್ ಅಗ್ನಿ ಮತ್ತು ಸರ್ವಪೂಜ್ಯತ್ವಾತ್ ಅಗ್ನಿ ಅನೇಕ ವಿಷಯ ಹೇಳ್ತಾರೆ. ಅಗ್ನೇ ನಯ ಸುಪಥ ರಾಯೇ ಅಸ್ಮಾನ್ ನಮ್ಮನ್ನು ಪಾಂತ್ವಸ್ಮಾನ್ ಇದ್ದಾಗ ನಮ್ಮನ್ನೆಲ್ಲ ಕೂಡ ಅಗ್ನಿ ಸುಪಥಾರಾಯೇ ಸುಪಥ ಸನ್ಮಾರ್ಗದಲ್ಲಿ ನೀನೇನು ಮಾಡಬೇಕು ನಯ ಕರೆದುಕೊಂಡು ಹೋಗು ಏನಾಹಮಿಹ ದುರ್ಮಾರ್ಗ ದುಧೃತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣಪ್ರಜ್ಞಂ ತಮಾಮ್ಯಹಂ ಆ ಥರ ಇದ್ದಾಗ ಯೋಸಿ ಅಸ್ಮತ್ ಜುಹುರಾಣಮೇನಃ ಪಾಪ ನಮ್ಮಲ್ಲಿದೆ ಏನ್ ಮಾಡುತ್ತ ನಮ್ಮನ್ನ ಅಲ್ಪೀಕುರ್ಬೋದು ತುಂಬ ಕುಗ್ಗಿಸ್ಬಿಡುತ್ತೆ ನಮ್ಮನ್ನ ಅಂತ ಪಾಪವನ್ನು ಪರಿಹಾರ ಮಾಡ ಕುಯಿಷ್ಠಾಂತೆ ನಮ್ಮ ಮುಕ್ತಿಮ್ಮಿದೆ ನಮ್ಗೆ ನಿಮ್ಗೆ ಏನು ಹೇಳ್ಬೋದು ಏನು ಕೊಡಕ್ಕೆ ಸಾಧ್ಯ ಇಲ್ಲ ನಮಸ್ಕಾರ ಅಂತ ಹೇಳ್ತೇವೆ ಅಷ್ಟೇ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಭೂಯಿಷ್ಠಾಮ್ ಅಂದ್ರೇನು ಪೂರ್ಣ ಪೂರ್ಣ ಅಂದ್ರೇನು ಜ್ಞಾನಭಕ್ತಿಭ್ಯಾಂ ಪರಿತ ಜ್ಞಾನಭಕ್ತಿಗಳಿಂದ ಪೂರ್ಣ ಆಗಿರ್ತಕ್ಕಂಥ ನನಗೆ ನಮ್ಮ ನಮಸ್ಕಾರ ಅಂತ ಹೇಳ್ತಾರೆ. ಅದು ವಾಯುಂ ವಯುನಂ ಜ್ಞಾನಂ ತದ್ದತ್ತಯ ವಯುನಯ ಇದಮಚಷ್ಟ ವಿಶ್ವಂ ಅಲ್ಲಿ ವಯುನಾನಿ ವಿದ್ವಾನ್ ಬಂತಲ್ಲ ವಯುನ ಶಬ್ದಕ್ಕೆ ಏನಂತ ಅರ್ಥ ಮಾಡಿ ಜ್ಞಾನ ಅಂತ ಅರ್ಥ ಮಾಡೋದು ಜ್ಞಾನ ಇದೆ ಎಂಬುದನ್ನು ಗಮನಿಸಿ ಅನುಗ್ರಹ ಮಾಡುವಂತ ಯೋಧಿ ಪಾಪಗಳನ್ನು ಯೋಧಿ ಅಂದರೆ ಯುದ್ಧ ಮಾಡಿ ಓಡಿಸ್ಬಿಡ ಕಡೆ ಹೊಡೆದೋಡಿಸ್ಬಿಡು ಅಂತ ಅರ್ಥ ಹೊಡೆದೋಡಿಸ್ಬಿಡು ಇದು ಯದಸ್ಮಾನ್ ಕುರುತೆ ಅತ್ಯಲ್ಪ ಪೂರ್ಣ ಅಂತ ಪೂರ್ಣ ಯಾವ್ದ್ರಿಂದ ಪೂರ್ಣ ಭಕ್ತಿಯಿಂದ ಪೂರ್ಣ ಜ್ಞಾನದಿಂದ ಪೂರ್ಣ ಭಕ್ತಿ ಪೂರ್ಣ ಬೇಕಾದ್ರೆ ಜ್ಞಾನ ಪೂರ್ಣ ಇರುತ್ತೆ ಎರಡು ಪೂರ್ಣ ನಮಸ್ಕಾರ ಪೂರ್ಣ ಪೂರ್ಣ ನಮಸ್ಕಾರ ಹಾಕ್ಬೇಕಾದ್ರೆ ಏನಿರ್ಬೇಕು ನಮಗೆ ಪೂರ್ಣ ಜ್ಞಾನ ಪೂರ್ಣ ಭಕ್ತಿ ಇರಬೇಕು ಅಂತ ಅದನ್ನ ನಯನು ಮೋಕ್ಷ ವಿತ್ತಾಯ ರಾಯೇ ಅಂತ ಪದ ಬಂದ ರಾಯ ಅಂದ್ರೆ ಸಂಪತ್ತು ರಾಯರು ಅಂತ ಆಯ್ತಲ್ಲ ಗೃಹಸ್ಥರಿ ರಾಯರು ಅಂತ ಜಾತಿ ಕರೆದ ಸಂಪತ್ತಿರೋರು ಅವರು ಪಂಡಿತರನ್ನ ಕಾಪಾಡಬೇಕು ಅಂತ ಸಂಪತ್ತು ಯಾರ ಹತ್ರ ಇರೋರು ಯಾವ್ದು ಕೂತ್ಕೋಸ್ಬೇಕಾದ್ರೆ ಪ್ರೊಟೆಕ್ಷನ್ ಆಫ್ ಪಂಡಿತರು ಮಾಡಬೇಕು ಅದಕ್ಕೋಸ್ಕರನೇ ಮೋಕ್ಷ ವಿತ್ತಾಯ ನೀವು ಮೋಕ್ಷ ನಮ್ಮ ಎಲ್ಲೇ ಕರ್ಕೊಂಡು ಹೋಗ್ಬೇಕು ಸಂಪತ್ತಿನತ್ತ ಕರ್ಕೊಂಡು ಹೋಗುವಂತಿದೆ ರಾಯೇ ಸಂಪತ್ತಿನಂತ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಮೋಕ್ಷಾಂಬ ಸಂಪತ್ತ ನಮಗೆ ಕೊಡಿಸುವಂತ ಉಳಿದವರಿಗೆಲ್ಲ ಜ್ಞಾನ ಸಂಪತ್ತಿ ಏಕಾಂತ ಬರ್ತಾರೆ. ಯಜ್ಞಂ ಮನುಹು ಸ್ವರ ಈ ರೀತಿಯಾಗಿ ಮನು ಸ್ವರಾಟ್ ಮನು ಪ್ರಾರ್ಥನೆ ಮಾಡಿದ್ರು ಸ್ಕಂದ ಪುರಾಣದಲ್ಲಿ ಉಪನಿಷತ್ತಿನ ಮಾತನ್ನ ಉಲ್ಲೇಖ ಮಾಡಿ ಅರ್ಥ ಹೇಳಿದ್ದಾರೆ. ಯೋಗೇತಿ ಧಾತು ಯೋಗ ಧಾತುವಿನಿಂದ ಬಂದಿರೋದ್ರಿಂದ ಯೋಜ ಅಂತ ಪದ ಉಪಯೋಗಿಸಿದ್ದು ಭಕ್ತಿ ಜ್ಞಾನಾಭ್ಯಾಂ ಭೂಯಿಷ್ಠಾಂ ಪೂರ್ಣಾಂ ನಮ ಉಕ್ತಿಂ ವಿಧೇಮ ನಮ್ಮ ಮಾತನ್ನು ಹೇಳ್ತೇವೆ. ನೀವು ಎಲ್ಲ ಮಾಡಿಕೊಡೋ ಏನು ಮಾಡಕ್ಕೆ ಬರೋದಿಲ್ಲ. ಪೂರ್ಣ ಸತ್ಯ ಚಿದಾನಂದ ತೇಜಸ್ಪಷ್ಟ ಮೂರ್ತಯೇ ಮಮಾಭ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ. ಪರಮಾತ್ಮ ಪೂರ್ಣ ಶಕ್ತಿ ಚಿತ್ ಆನಂದ ಪೂರ್ಣ ಶಕ್ತಿ ಪೂರ್ಣ ಚಿತ್ ಜ್ಞಾನ ಪೂರ್ಣ ಆನಂದ ಮೂರು ಇದೆ. ಅನಂತ ಇದೆ ಮೂರು ಹಿಡಿಬೇಕು ಅಂತ ತೇನ ತೇಜಸ್ಪಷ್ಟ ಮೂರ್ತೆ ಶ್ರೀ ತೇಜಸ್ಪಷ್ಟ ಮೂರ್ತೆ ಶ್ರೀ ಮತ್ತು ತೇಜಸ್ಸಿನಿಂದ ಸ್ಪಷ್ಟವಾದ ರೂಪವುಳ್ಳವನೇ ನಿರಾಕಾರ ಅಲ್ಲ. ಮಮಾಭ್ಯಧಿಕ ಮಿತ್ರಾಯ ನಮೋ ನಾರಾಯಣ ಅತ್ಯಂತ ಮಿತ್ರ ಪರಮಾತ್ಮ ಮಿತ್ರ. ಯಾಕೆ ಕ್ಲೇಶಸ್ಥಾನಂ ನಿರೂಪ್ಯ ಇರ್ತಕ್ಕಂಥ ಆಪತ್ತನ್ನು ನೋಡು ಇಲ್ಲಿ ಆಪತ್ತಿ ಎಚ್ಚರಿಸಿಬಿಟ್ಟು ಪರಿಹಾರ ಮಾಡ್ತಾರಲ್ಲ ಅದು ಮಿತ್ರ ಅಂತ ಕರೀತಾರೆ. ದೇವರ ಫ್ರೆಂಡ್ ಅಂತ ಕರೆದು ಬಿಟ್ಟರು ಏನಾಯ್ತಾರೆ ಈಗ ವಿಶಿಷ್ಟಾದ್ವೈತ ಮತ ಬಂದಾಗ ಅವರೇನು ಕರೀತಾರೆ ಈಕ್ವಲ್ ಆಗ್ತೇವೆ ಈಕ್ವಲ್ ಆಗ ಅರ್ಥದ ಕರೆದಿಲ್ಲ ಈ ರೀತಿ ಅರ್ಥದ ಕರೆದಿದ್ದಾರೆ ಅಂತ ಪರಮಾತ್ಮ ನಮಸ್ಕಾರ. ಮಮಾಭ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ ಅಲ್ಲಿಗೆ ಈಶಾವಾಸ್ಯಗಳು ಭಾಷ್ಯಂ ಸಂಪೂರ್ಣ ಶ್ರೀಕೃಷ್ಣಾರ್ಪಣ. ನಾಳೆ ಇರೋದು ನಾಳೆನೇ ಶುರು ಮಾಡಬೇಕಾದ ಯಾವ್ಯಾವುದನ್ನ ನಾಳೆ ಬ್ರಹ್ಮಸೂತ್ರ ಭಾಷ್ಯ ಮಾಮೂಲು ಭಾಗವತ ಅವರು ಇದು ಮಾತ್ರ ಹೊಸ್ತು ತಲಬಕಾರ ಮುಗಿದು ಈಶಾವಾಸ್ಯ